ಮನೆಯ ದೊಡ್ಡ ಮಗಳು ಅಂದ್ರೆ ಅವಳು ಮಗಳು ಅಲ್ಲ, ಜವಾಬ್ದಾರಿ. ಅವಳನ್ನ ಯಾರು ಕೇಳೋದಿಲ್ಲ ನೀನ್ ಸರಿ ಇದೆಯಾ ಅಂತ. ಅವಳು ನಗ್ತಾಳೆ, ಆದ್ರೆ ಒಳಗೆ ಪ್ರತಿದಿನ ಹೊಡಿತಾಳೆ. ಮನೆಯ ದೊಡ್ಡ ಮಗಳು ಆಟಿಕೆಗಳಿಗಿಂತ ಮೊದಲು ಜವಾಬ್ದಾರಿಯನ್ನ ಕಲ್ತ್ಕೊಳ್ತಾಳೆ. ತನ್ನ ಕನಸುಗಳಿಗಿಂತ ಮೊದಲು ಎಲ್ಲರ ಕನಸುಗಳ ಬಗ್ಗೆ ಯೋಚಿಸ್ತಾಳೆ. ಯಾಕಂದ್ರೆ ಎಲ್ಲಾರು ನಂಬ್ತಾರೆ ಅವಳು ಬಲಿಷ್ಠ ಅಂತ. ಅವಳು ಅಳೋದು ಬಹಳ ಹಿಂದೆ ಬಿಟ್ಬಿಟ್ಟಿದ್ದಾಳೆ. ಪ್ರತಿ ಸಂತೋಷದ ಕ್ಷಣದಲ್ಲಿ ಅವಳು ಹಿಂದೆ ನಿಂತಿರ್ತಾಳೆ, ಆದ್ರೆ ಪ್ರತಿ ಸಮಸ್ಯೆಯಲ್ಲಿ ಮೊದ್ಲು ಕಾಣಿಸೋದು ಅವಳೆ. ಸತ್ಯ ಏನಂದ್ರೆ ಮನೆಯ ದೊಡ್ಡ ಮಗಳು ಎಲ್ಲರಿಗೂ ಅವಶ್ಯಕತೆ ಆಗ್ತಾಳೆ, ಆದ್ರೆ ಅವಳಿಗೆ ಅಗತ್ಯ ಬಂದಾಗ ಯಾರು ಅವಳ ಜೊತೆ ಇರೋದಿಲ್ಲ. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ, ಇಷ್ಟು ದೊಡ್ಡ ಮನೆನ ನಾನು ಒಬ್ಳೆ ಹೆಣ್ಮಕ್ಳು ಕಷ್ಟಪಟ್ಟು ದುಡಿದು ಸೈಟ್ ತೆಗೆದು ಜಸ್ಟ್ 11 months ಅಲ್ಲಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಮನೆನ ಸ್ಟಾರ್ಟ್ ಮಾಡಿದಾಗ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು, ಹೆಣ್ಮಕ್ಳು ಯಾವುದೇ ಸ್ಟೇಜಲ್ಲಿ ಅಪ್ಪ ಅಮ್ಮ ಮೇಲೆ ಆಗಲಿ, ಗಂಡ ಆಗಲಿ ಅಥವಾ ಮಾವ ಮೇಲೆ ಆಗಲಿ ಡಿಪೆಂಡ್ ಆಗಲೇಬಾರ್ದು ದುಡ್ಡಿನ ವಿಚಾರಕ್ಕೆ. ಸೊ ಅಪ್ಪ ಅಮ್ಮ ಜೊತೆಲಿದ್ದಾಗೂ ಅಷ್ಟೇ, ನನಗೆ ಬುದ್ಧಿ ಬಂದಾಗಿಂದ ಕಾಲೇಜ್ ಡೇಸಿಂದ ಇವೆಂಟ್ಸ್ನ ಮಾಡಿ ನಾನು ದುಡಿಮೆನ ಮಾಡ್ತಾ ಇದ್ದೆ. ಈಗ ಮದುವೆ ಆದಮೇಲೂ ಕೂಡ ನನ್ನ ಸ್ವಂತ ಬಿಸ್ನೆಸ್ ನಾನು ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ದುಡಿದು ನಾನು ಈ ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ತುಂಬ ಜನ ಕನ್ಸ್ಟ್ರಕ್ಷನ್ ಬಗ್ಗೆ ಡೀಟೇಲ್ಸ್ನ ಕೇಳಿದ್ರಿ, ಆ್ಯಂಡ್ ಇಂಜಿನಿಯರ್ ಯಾರು, ಕಾಂಟ್ರಾಕ್ಟರ್ ಯಾರು ಅಂತ ಕೇಳಿದ್ರಿ. ಒಂದು ಶಾಕಿಂಗ್ ವಿಷಯ ಏನು ಅಂದರೆ, ನಾನು ಈ ಮನೆನ ಯಾವುದೇ ರೀತಿ ಕಾಂಟ್ರಾಕ್ಟರ್ಗಾಗಲಿ ಇಂಜಿನಿಯರಿಗಾಗಲಿ ಕೊಟ್ಟಿಲ್ಲ. ಬೇಸ್ಮೆಂಟಿಂದ ಕಂಪ್ಲೀಟ್ ಬಿಲ್ಡಿಂಗ್ವರೆಗೂ ನಾನೇ ನಿಂತು ಸ್ವಂತ ಮಾಡಿಸಿರೋದು. ಅದನ್ನು ಹೇಳ್ಕೊಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕೆ ಅಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಂಥ ಎಕ್ಸ್ಪೀರಿಯನ್ಸ್ ಇರೋ ಗಂಡಸರು ಕೂಡ ಮಾಡೋಕ್ಕಾಗದೇ ಇರೋದನ್ನು ಕೆಲವೊಂದು ಸರಿ ನಾನು ಮಾಡಿದ್ದೀನಿ ಅಂತ. ಯಾಕೆ ಅಂದರೆ ಮದುವೆ ಆದರೂ ಒಂದೆರಡು ಕೆಲಸಗಳಾಗಿಲ್ಲ ಅಂದರೆ ಮದುವೆ ಮುಗಿಯುತ್ತೆ. ಬಟ್ ಮನೆ ಹಂಗಲ್ಲ, ಒಂದು ಚಿಕ್ಕ ವಸ್ತು, ಒಂದು ಚಿಕ್ಕ ಕೆಲಸ ಆಗಿಲ್ಲ ಅಂದರೂ ಮನೆ ಕಂಪ್ಲೀಟ್ ಆಗೋದಿಲ್ಲ. ಆ್ಯಂಡ್ ಇಷ್ಟು ಬಿಸ್ನೆಸ್ಗಳಲ್ಲಿ ಮೋಸ ಮಾಡೋ ಫೀಲ್ಡ್ ಅಂತ ಅಂದರೆ ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ ಫೀಲ್ಡ್ ಅಂತಲೇ ಹೇಳ್ಬೋದು. ಸೊ ಮನೆ ಕಟ್ಸೋವಾಗ ನಿಮಗೆ ಮಾಡೋ ಮೋಸ ಬೇರೆ ಎಲ್ಲೂ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಅದೇ ರೀಸನ್ಗೆ ನಾನು ಯಾವ ಕಾಂಟ್ರಾಕ್ಟರ್ಗೂ ಕೊಟ್ಟಿಲ್ಲ, ಯಾವ ಇಂಜಿನಿಯರ್ನೂ ಇಟ್ಟಿಲ್ಲ. ಬೇಸ್ಮೆಂಟಿಂದ ನಾನೇ ನಿಂತು ಮಾಡಿಸಿದ್ದೀನಿ. ಮೇಸ್ತ್ರಿ ಆಗಿರಲಿ, ಕಂಬಿ ಕಟ್ಟೋರು, ಸೆಂಟ್ರಿಂಗು, ಮತ್ತು ಪ್ಲಾಸ್ಟಿಂಗ್ ಮಾಡೋರು, ಟೈಲ್ಸ್ ಹಾಕೋರು, ಪೇಂಟಿಂಗ್ ಮಾಡೋರು, ಇಂಟೀರಿಯರ್ಸು, ವೈರಿಂಗು, ಎಲೆಕ್ಟ್ರಿಷಿಯನು, ಪ್ರತಿಯೊಂದು ನಾನೇ ನಿಂತು ಹುಡುಕಿ ಮಾಡಿಸಿರೋದ್ರಿಂದ ನನಗೆ ಮನೆ ಬೇಗ ಕೂಡ ಕಂಪ್ಲೀಟ್ ಆಯಿತು 11 monthsಲ್ಲಿ. ಆ್ಯಂಡ್ ಕ್ವಾಲಿಟಿ ಆಫ್ ದ ವರ್ಕ್ ಕೂಡ ಬಂದಿದೆ ನಮ್ಮ ಮನೇಲಿ. ಇದಕ್ಕೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಿದ್ದೀರಾ, ಶೇರ್ ಮಾಡ್ತೀನಿ. ಲಾಂಗ್ ಲೆಂತ್ ಯೂಟ್ಯೂಬ್ ವಿಡಿಯೋ ಹಾಕ್ತೀನಿ. ಸೊ ಮರಿದಿರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.